ಸರ್ ಇದು ಸ್ಟಾರ್ಟಿಂಗ್ 25 ಕಣ ಸೋತಿತ್ತು ಸರ್. ಇದು ತೇಗೂರಲ್ಲಿ ಹಾಕಿದ್ ಫಸ್ಟ್ನೇ ವರ್ಷನೇ ಫಸ್ಟ್ನೇ ಪ್ರೈಸ್ ಹೊಡ್ಕೊಟ್ಟಿದ್ದೆ. ಹಾಕಿದ್ ಫಸ್ಟ್ನೇ ವರ್ಷನೇ ಫಸ್ಟ್ನೇ ಪ್ರೈಸ್. ಅದಾದ್ಮೇಲೆ ಸರ್ ಕೋಟೆಯಲ್ಲಿ ಭಾರತ್ ಕೇಸರಿ ಅಂತ ಹೇಳುತ್ತೆ, ಅಲ್ಲಿ ಸೆಕೆಂಡ್ ಪ್ರೈಸ್ ಹೊಡೆದಿದೆ ಸರ್. ಇದು ಟೋಟಲ್ ಒಟ್ಟು 11 ಪ್ರೈಸ್ ಹೊಡೆದಿದೆ ಇದು. ಸರ್ ಈಗ ಪ್ರತಿಯೊಬ್ರು ಹೇಳ್ತಾರೆ ತೇಗೂರಲ್ಲಿ ಬಹುಮಾನ ಗೆದ್ರೆ 50 ವರ್ಷವಿಡೀ ಗೆಲ್ಲುತ್ತೆ ಅಂತ. ಆ ಮಾತು ಎಷ್ಟರ ಮಟ್ಟಿಗೆ ನಿಮ್ಮ ಎತ್ತಲ್ಲಿ ಗೆಲ್ತಿದೀವಿ ಅಣ್ಣ, ಗೆಲ್ತಿದೀವಿ. ಈಗ ತೇಗೂರಲ್ಲಿ ಗೆದ್ಮೇಲೆ ಎಷ್ಟು ಗೆದ್ದಿದ್ದೀರಾ? ತೇಗೂರಲ್ಲಿ ಗೆದ್ದಾದ್ಮೇಲೆ ಒಂದ್ 5 ಪ್ರೈಸ್ ಗೆದ್ದಿದೀವಿ ಅಣ್ಣ. ಸ್ನೇಹಿತರೆ ನೋಡಿ, ತುಂಬಾ ಜನ ನನಗೆ ಕಮೆಂಟ್ ಅಲ್ಲಿ ಹೇಳ್ತಾನೆ ಇದ್ರಿ ಸ್ನೇಹಿತರೆ, ಕರ್ನಾಟಕ ಹಿಂದೂ ಕೇಸರಿ ಬಿರುದಾಂಕಿತನಾದ ರೋಲೆಕ್ಸ್ ಎತ್ತಿನ ಒಂದು ವಿಡಿಯೋ ಮಾಡಿ ಅಂತ ಕಮೆಂಟ್ ಮಾಡ್ತಾನೆ ಇದ್ರಿ. ನೋಡಿ, ಈ ರೋಲೆಕ್ಸ್ ಅನ್ನ ಒಂದು ವಿಡಿಯೋ ಮಾಡಕ್ಕೆ ನಮಗೆ ತುಂಬಾ ಖುಷಿ ಆಗ್ತಿದೆ, ಮತ್ತೆ ಒಂದು ಹೆಮ್ಮೆನೂ ಆಗ್ತಿದೆ ಸ್ನೇಹಿತರೆ. ನೋಡಿ, ಕರ್ನಾಟಕದ ಹಿಂದೂ ಕೇಸರಿ ಮೈದಾನ ನಮ್ಮ ತೇಗೂರಿನ ಒಂದು ಹೆಸರಾಂತ ಗಾಡಿ ರೇಸಿನಲ್ಲಿ ಭಾಗವಹಿಸಿ ಪ್ರಥಮ ಬಹುಮಾನವನ್ನ ಗಳಿಸ್ಕೊಂಡಿರ್ತಾನೆ ರೋಲೆಕ್ಸ್. ಈ ರೋಲೆಕ್ಸಿನ ಒಂದು ಸಂದರ್ಶನ ಮಾಡ್ಬೇಕು ಅಂತೇಳಿ ಬಂದಿದ್ದೀನಿ ಸ್ನೇಹಿತರೆ. ನೋಡಿ, ಆರ್ದೋಹಳ್ಳಿ ಅಂತ ಈ ಗ್ರಾಮದಲ್ಲಿ ಈ ರೋಲೆಕ್ಸ್ ಇದೆ. ನೋಡಿ, ಇದು ಪ್ಯೂರ್ ಹಳ್ಳಿಕರ್ ತಳಿಯ ರಾಸು. ಇದ್ರ ಕೊಂಬು ನೋಡಿದ್ರೆ ಸ್ನೇಹಿತರೆ ಎಲ್ಲಿಂದನಾದ್ರೂ ಗುರುತಿಸಬಹುದು. ರೋಲೆಕ್ಸ್ ನೋಡ್ರಿ ಅಲ್ಲೇ ಕಟ್ಟಿದ್ದಾರೆ ಅಂತೇಳಿ ಜನ ಐಡೆಂಟಿಫೈ ಮಾಡ್ಬೋದು. ಆ ತರದ ಒಂದು ಆಕಾರವನ್ನ ಹೊಂದಿರುವಂತಹ ರಾಸು ಸ್ನೇಹಿತರೆ. ಇದು ಸುಮಾರು ಕಡೆ ಭಾಗವಹಿಸಿ ಅನೇಕ ಬಹುಮಾನಗಳನ್ನ ಗೆದ್ದಿದೆ. ಇತ್ತೀಚಿನ ದಿನಗಳಲ್ಲಿ ಟ್ರೆಂಡಿಂಗ್ ಅಲ್ಲಿ ಓಡ್ತಾ ಇರೋ ರಾಸು ಸ್ನೇಹಿತರೆ ಇದು ರೋಲೆಕ್ಸ್. ರೋಲೆಕ್ಸ್ ನ ನೋಡ್ಬೇಕು ಅಂತಾನೆ ಅಭಿಮಾನಿಗಳು ಕಾತರದಿಂದ ಗಾಡಿ ಸ್ಪರ್ಧೆಯನ್ನ ನೋಡಕ್ಕೆ ಬರ್ತಾರೆ. ಬನ್ನಿ, ಈ ರೋಲೆಕ್ಸ್ ಎತ್ತಿನ ಅನೇಕ ಮಾಹಿತಿಗಳನ್ನ ಅದರ ಮಾಲೀಕರಿಂದ ನಿಮಗೆ ಸಂಪೂರ್ಣವಾಗಿ ತಿಳಿಸ್ತೀನಿ ಸ್ನೇಹಿತರೆ. ಇದು ಎಲ್ಲೆಲ್ಲಿ ಬಹುಮಾನ ಗೆದ್ದಿದೆ, ಎಷ್ಟು ಬಹುಮಾನ ಗೆದ್ದಿದೆ ಇದುವರೆಗೂ ಅಂತ ನಿಮಗೆ ತೋರಿಸ್ತೀನಿ ಸ್ನೇಹಿತರೆ. ದಯವಿಟ್ಟು ಈ ರೋಲೆಕ್ಸ್ ಎತ್ತಿನ ವಿಡಿಯೋವನ್ನ ಈ ಭೂಚೇತನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಂಪೂರ್ಣವಾಗಿ ನೋಡಿ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ನಿಮ್ಮೆಲ್ಲರಿಗೂ ಭೂಚೇತನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತಂ, ಸುಸ್ವಾಗತಂ. ಸರ್ ನಮಸ್ತೆ. ಹೇಳಿ ಸರ್, ಮೊದಲಿಗೆ ನಿಮ್ಮ ಹೆಸರು, ನಿಮ್ಮ ರಾಸುವಿನ ಪರಿಚಯ ಮಾಡ್ಕೊಡಿ. ಸರ್. ನನ್ನ ಹೆಸರು ಜೀವನ್ ಅಂತ. ಇವ್ರ ಮಾಲೀಕರು ಬಂದು ಇವರು ಜಗನ್ನಾಥ್ ಅಂತ. ಹೌದಾ ಸರ್, ಇದು ಆರ್ದೊಳ್ಳಿಯಲ್ಲಿರೋದು. ಓಕೆ ಸರ್, ಇದು ಸುಮಾರು ಎಷ್ಟು ಬಹುಮಾನಗಳನ್ನ ಗೆದ್ದಿದೆ? ಸರ್, ಇದು 11 ಬಹುಮಾನ ಗೆದ್ದಿದೆ. ಇದು ಕರಿನ್ ರೈಸ್ ಅಲ್ಲೇ ದೊಡ್ಡ ರೈಸಲ್ಲಿ ಪ್ಲೇಸ್ ಮಾಡಿತ್ತು. ಕರ್ರ ಇದ್ದಾಗ್ಲೇ 4 ಇದ್ದಾಗ್ಲೇ ದೊಡ್ಡ ರೈಸಲ್ಲಿ 3rd ಪ್ಲೇಸ್ ಮಾಡಿತ್ತು. ಹೌದಾ? ಯಾವ ಊರಲ್ಲಿ ಸರ್? ಸರ್, ನಿರ್ಗುಂದ ಅಂತ. ನೀರ್ಗುಂದ. ನೋಡಿ ಸ್ನೇಹಿತರೆ, ಚಿಕ್ಕಮಗಳೂರು ಜಿಲ್ಲೆ ನೀರ್ಗುಂದದಲ್ಲಿ 4 ಕರು ಇದ್ದಾಗ್ಲೇ 3ನೇ ಬಹುಮಾನವನ್ನ ಗೆದ್ದಿದೆ. ನಾನು ಅವತ್ತೇ ದೊಡ್ಡ ಗಾಡಿ ರೇಸಲ್ಲಿ ಓಡ್ತೀನಿ ಅಂತೇಳಿ ತೋರಿಸ್ಬಿಟ್ಟಿದೆ ಸ್ನೇಹಿತರೆ. ನೋಡಿ, ಅದಾದ್ಮೇಲೆ ಇದು ಭಾಗವಹಿಸಿ ಹಿಂದೂ ಕೇಸರಿ ಮೈದಾನದಲ್ಲೂ ಬಹುಮಾನವನ್ನ ಗೆಲ್ಲುತ್ತೆ. ಸರ್, ಈಗ ಏನ್ ಅನ್ಸುತ್ತೆ ನೀವು ಅಂತ ಒಂದು ತೇಗೂರು ರೇಸಲ್ಲಿ ಒಂದ್ ರೌಂಡ್ ಪಾಸ್ ಆದ್ರೆ ನಮಗೆ ಸಾಕು ಅನ್ನೋ ರೇಂಜ್ಗೆ ರೈತರು ಬರ್ತಾರೆ ಖುಷಿ ಪಡ್ಕೊಂಡು ಎತ್ಕಡ್ಕೊಂಡು. ಅಂತರದ್ರಲ್ಲಿ ನೀವು ಬಂದು ಟ್ರೋಫಿನೇ ಗೆದ್ಕೊಂಡು ಹೋಗ್ಬಿಡ್ತೀರಾ, ಏನ್ ಅನ್ಸುತ್ತೆ ನಿಮಗೆ? ಸರ್, ಇದು ಸ್ಟಾರ್ಟಿಂಗ್ 25 ಕಣ ಸೋತಿತ್ತು ಸರ್. ಇದು ತೇಗೂರಲ್ಲಿ ಹಾಕಿದ್ ಫಸ್ಟ್ನೇ ವರ್ಷನೇ ಫಸ್ಟ್ನೇ ಪ್ರೈಸ್ ಹೊಡ್ಕೊಟ್ಟಿದ್ದೆ. ಹಾಕಿದ್ ಫಸ್ಟ್ನೇ ವರ್ಷನೇ ಫಸ್ಟ್ನೇ ಪ್ರೈಸ್. ಅದಾದ್ಮೇಲೆ ಸರ್ ಕೋಟೆಯಲ್ಲಿ ಭಾರತ್ ಕೇಸರಿ ಅಂತ ಹೇಳುತ್ತೆ, ಅಲ್ಲಿ ಸೆಕೆಂಡ್ ಪ್ರೈಸ್ ಹೊಡೆದಿದೆ ಸರ್. ಇದು ಟೋಟಲ್ ಒಟ್ಟು 11 ಪ್ರೈಸ್ ಹೊಡೆದಿದೆ ಇದು. ನೋಡಿ, ಈಗ ನಮ್ಮ ಒಂದು ಕರ್ನಾಟಕದಲ್ಲಿ ಹೆಸರಾಂತ ರೇಸ್ಗಳು ಏನೇನ್ ಮಾಡ್ತಿದ್ರೆ ಎಲ್ಲಾ ಕಡೆನೂ ಗೆದ್ದಿದೆ ಅಲ್ಲ ಇದು. ಹಳ್ಳಿಕರ್ ರೈಸ್ ಅಲ್ಲಿ ಫೇಮಸ್ ಸರ್, ಬಿಡೋದೇ ಇಲ್ಲ ಅಲ್ವಾ ಸರ್? ಇದಕ್ಕೆ ಜಾಸ್ತಿ ಯಾವ್ದೊಂದು ಪೇರ್ ಮಾಡೋದು ಸರ್? ಇದು ಅಡಿಕೆನಾಡು ಒಡೆಯ. ಹೌದಾ? ನೋಡಿ ಸ್ನೇಹಿತರೆ, ಇವರು ಅಡಿಕೆನಾಡು ಒಡೆಯನೇ ಇದಕ್ಕೆ ಕಸಿ ಅಂದ್ರೆ ಸಾಕು ಜೋಡಿ ಮಾಡೋದು. ಗೂಳಿಗಳ ಡ್ರೆಸ್ ಅಲ್ಲಿ ಮಾತ್ರ 120 ಹಾಕ್ತಾರಂತೆ. ನೋಡಿ, ತುಂಬಾ ಚೆನ್ನಾಗಿ ಸಾಕಿದ್ದಾರೆ. ಸರ್, ಇದು ಇವಾಗ ಎಷ್ಟಲ್ಲಿದೆ? ಈಗ ಕಡೆ ಅಣ್ಣ, ಕಡೆ. ಓಕೆ, ಇದುವರೆಗೂ ಎಷ್ಟೇ ಕಡೆ ಆಡಿದಿರಾ? ಇದುವರೆಗೂ ಒಂದ ಎಷ್ಟು 30 ಕಡೆ ಆಡಿದ್ವಿ. 30. ಸರ್, ಮತ್ತೆ ನಿಮ್ಮ ಮನೇಲಿ ಇಂತ ಒಂದು ರಾಶಿ ಇರೋದು ಏನ್ ಅನ್ಸುತ್ತೆ ನಿಮಗೆ? ಖುಷಿ ಅನಿಸುತ್ತೆ ಸರ್. ಹೌದಾ ಸರ್? ಎಷ್ಟು ವರ್ಷದಿಂದ ನಿಮ್ಮ ಮನೇಲಿ ಇದೆ ಇದು? ನಮ್ಮಲ್ಲಿ 3 ವರ್ಷದಿಂದ ಇದೆ. 3 ವರ್ಷದಿಂದ. ಓಕೆ ಸರ್, ನೀವು ತಗೊಂಬಂದಿದ್ದು ಎಲ್ಲಿ ಇದನ್ನ? ಇಲ್ಲ, ಹಳ್ಳಿಯಲ್ಲಿ. ಎರಡಲ್ಲಾಗಿದ್ದಾಗ ಅಂಬ್ಳಲ್ಲಿ ಬೇಸಾಯಕ್ಕಂತ 2 ಜೊತೆ 65,000 ಕೊಟ್ಟು ಜೋಡಿ ತಂದಿದ್ದು. ಬೇಸಾಯಕ್ಕಂತ. ಇದು ನಮ್ಮ ಊರ ಹತ್ರ ಚಿಕ್ಕನಹಳ್ಳಿ ಅಂತ, ಅಲ್ಲಿ ರೈಸ್ ಆಯ್ತು, ಅಲ್ಲಿ ಸ್ಪೀಡ್ ಮಾಡೋದಕ್ಕೆ ಅವಾಗಿಂದ ಆಗ್ತಿರ ಸರ್. ಹೌದಾ? ಇದ್ರ ಜೊತೆ ಇನ್ನೊಂದಿತ್ತು ಇದೇ ತರದ್ದು, ಅದು ಕ್ಲೀನ್ ಆಗಿ ಓಡ್ಲೆ ಇದು ಪಾಸ್ ಆಯ್ತಲ್ಲ, ಅವಾಗಿಂದ ಇದನ್ನ ಹಾಕೊಂಡು ನೀವು ಜೋಡಿ ತಗೊಂಬಂದಿದ್ದು? ಜೋಡಿ ತಂದಿದ್ದು ಅಂಬ್ಳೆಲಿ. ಜೋಡಿ ಎಷ್ಟು ಸಾವಿರ ತಂದ್ರಿ? 65. ಈ ಸ್ನೇಹಿತರೆ, ಜೋಡಿ 65,000 ಅಂದ್ರೆ ಈ ಎತ್ತಿಗೆ 32,500 ರೂಪಾಯಿಗೆ ಕೊಟ್ಟು ತಗೊಂಬಂದಿದ್ದಾರೆ. ಇವತ್ತು ಲಕ್ಷ ಜನಗಳ ಅಭಿಮಾನ ಇದ್ರ ಮೇಲಿದೆ. ಈಗ ದುಡ್ಡು ಬೆಲೆ ಕಟ್ಟಬಾರ್ದು ನಾವು. ಇವತ್ತಿದು ಪ್ರೈಸ್ ಗೆಲ್ತಾ ಇರಬಹುದು. ಲಕ್ಷಾಂತರ ಜನ ಅಭಿಮಾನಿಗಳು ಇದ್ರ ಮೇಲೆ ಅಭಿಮಾನ ಇಟ್ಟಿದಾರಲ್ವಾ? ಓಕೆ, ನೋಡಿ ಸ್ನೇಹಿತರೆ, ಆರ್ದೋಹಳ್ಳಿ ಅಂತ ಈ ಊರನ್ನ ಒಂದು ರಾಸು
ಎಷ್ಟು ಚೆನ್ನಾಗಿ ಸಾಕ್ತಿದ್ದಾರೆ ನೋಡಿ. ಇವರ ಒಂದು ಏನು ಶ್ರಮ ಇದೆ ಆ ಶ್ರಮಕ್ಕೆ ಒಂದು ಪ್ರತಿಫಲವನ್ನ ಗಾಡಿ ರೇಸ್ ಅಲ್ಲಿ ಈ ರಾಸು ಕೊಡ್ತಾ ಇದೆ ನೋಡಿ. ಕಡೆಯಲ್ಲಲ್ಲಿ ಇದೆ ಸ್ನೇಹಿತರೆ, ಇನ್ನು ಯಂಗ್ ಚಾಂಪಿಯನ್ ಅಂತ ಹೇಳ್ಬೋದು. ಇನ್ನು ತೇಗೂರಿಂದ ಇವನ ಒಂದು ಆಟ ಪ್ರಾರಂಭ ಮಾಡಿದ್ದಾನೆ ಸರ್. ಈಗ ಪ್ರತಿಯೊಬ್ರು ಹೇಳ್ತಾರೆ ತೇಗೂರಲ್ಲಿ ಬಹುಮಾನ ಗೆದ್ರೆ ಆ ಎತ್ತು ವರ್ಷವಿಡೀ ಗೆಲ್ಲುತ್ತೆ ಅಂತ. ಆ ಮಾತು ಎಷ್ಟರ ಮಟ್ಟಿಗೆ ನಿಮ್ಮ ಎತ್ತಲ್ಲಿ ನಿಜ ಆಗಿದೆ? ಗೆಲ್ತಿದೀವಿ ಅಣ್ಣ, ಗೆಲ್ತಿದೀವಿ. ಈಗ ತೇಗೂರಲ್ಲಿ ಗೆದ್ಮೇಲೆ ಎಷ್ಟು ಗೆದ್ದಿದ್ರ? ತೇಗೂರಲ್ಲಿ ಗೆದ್ದಾದ್ಮೇಲೆ ಇದು ಕುರ್ಚಿಕ್ನಳ್ಳಿಲ್ ಗೆದ್ದು ಥರ್ಡ್ ಆಯ್ತು. ಆಮೇಲೆ ಒಂದ್ 5 ಪ್ರೈಸ್ ಗೆದ್ದಿದೀವಿ ಅಣ್ಣ. ಹೌದಾ? ಹ್ಮ್. ಅಂದ್ರೆ ಕೋಟೆನೂ ತೇಗೂರ್ ಆದ್ಮೇಲೆ ಕೋಟೆನು ತೇಗೂರ್ ಆದ್ಮೇಲೆ ಅಣ್ಣ, ಸೆಕೆಂಡ್ ಗೆದ್ದು ಕೋಟೆಲಿ. ನೋಡಿ ಸ್ನೇಹಿತರೆ ಹೇಳ್ತಾರೆ ತೇಗೂರಲ್ಲಿ ನಾವು ಗೆದ್ರೆ ವರ್ಷವಿಡೀ ಎಲ್ಲಾ ಕಡೆನೂ ಕರ್ನಾಟಕದಲ್ಲಿ ಪ್ರೈಸ್ ಗೆಲ್ತೀವಿ ಅಂತ. ಆ ಮಾತು ಸುಳ್ಳಾಗಿಲ್ಲ ನೋಡಿ. ಇವ್ರು ತೇಗೂರಲ್ಲಿ ಏನ್ ಹಿಂದೂ ಕೇಸರಿ ಚಾಂಪಿಯನ್ ಟ್ರೋಫಿಯನ್ನ ತನ್ನದಾಗಿಸಿಕೊಂಡ್ರು ಅಲ್ಲಿಂದ ಇಲ್ಲಿವರೆಗೂ ತನ್ನ ಆಟವನ್ನ ನಿತ್ತೇ ಇಲ್ಲ, ಆಡ್ತಾನೆ ಇದ್ದಾರೆ, ಗೆಲ್ತಾನೆ ಇದ್ದಾರೆ ಸ್ನೇಹಿತರೆ. ಎಷ್ಟು ವಿಶೇಷವಾಗಿ ಇದೆ ಎತ್ತು ಅಂದ್ರೆ ಈ ಸಾಕಿರೋರಿಗೆ ಎಷ್ಟು ಚೆನ್ನಾಗಿ ನಿಂತಿದೆ ಅಂದ್ರೆ ಇದು ತುಂಬಾ ಗುದ್ದುತ್ತಂತೆ. ಆದ್ರೆ ಸಾಕಿರೋರಿಗೆ ತುಂಬಾ ನಿಯತ್ತಾಗಿದೆ ಸ್ನೇಹಿತರೆ, ಅದೊಂದ್ ಖುಷಿ. ಸಾಕಾಣಿಕೆ ಎಲ್ಲ ಸಾಕಾಣಿಕೆ ಅಂದ್ರೆ ಅಣ್ಣ ಒಂದ್ ವಾರಕ್ಕೊಂದ್ಸಲಿ ವಾಕು, ತಿಂಗಳಿಗೆ ಒಂದ್ಸಲಿ ಈಜ್ ಹಾಕಿಸ್ತೀವಿ. ಮಾಮೂಲಿ ರೇಸಲ್ಲಿ ಏನೇನ್ ಹಿಂಡಿ ಬೂಸ ಅವೇ ಮಾಮೂಲಿ. ಹೌದಾ? ಅಷ್ಟೇ. ಹಾಲು ಮೊಟ್ಟೆ ಇಲ್ಲ ಅಣ್ಣ, ಹಾಲು ಮೊಟ್ಟೆ ಏನ್ ಹಾಕಲ್ಲ, ಬರೀ ಮಾಮೂಲಿ ಬೂಸ ಅವೇ ಬೂಸ ಹಿಂಡಿ. ನೋಡಿ ಸ್ನೇಹಿತರೆ ನಾಟಿ ಸ್ಟೈಲ್ ಅಲ್ಲಿ ಸಾಕ್ತಿದಾರೆ ಎತ್ತನ್ನ. ಇದು ಮಾಮೂಲಿ ತೋಟದಲ್ಲಿ ಏನ್ ಬೆಳಿತಾರೋ ಹುಲ್ಲು ಆತರ ಹಿಂಡಿ ಬೂಸ ಹಾಕ್ತಿದಾರಂತೆ. ಆದ್ರೆ ಹಾಲು ಮೊಟ್ಟೆ ಇಕ್ತಾ ಇಲ್ವಂತೆ. ಚೆನ್ನಾಗ್ ಸಾಕೊಂಡಿದ್ದಾರೆ. ಕುಡಿಯೋದು ಇಲ್ಲ ಸರ್, ಕುಡಿಯೋದು ಇಲ್ಲ. ಬಾಳೆಹಣ್ಣು ತಿನ್ನಲ್ಲ. ಹೌದಾ? ಗಲಾಟೆ ಎಲ್ಲ ಹೆಂಗೆ? ಗಲಾಟೆ ಮಾಡಲ್ಲ ಸರ್. ರೇಸ್ ಅಲ್ಲಿ ಕಟ್ಬೇಕಾದ್ರೆ ಒಂದ್ ಸ್ವಲ್ಪನೂ ಗಲಾಟೆ ಇಲ್ಲ. ಮಗ ಹೆಂಗ್ ನಿಲ್ಲುತ್ತೆ ಹಂಗೆ ನಿಲ್ಲುತ್ತೆ. ಈಗ ಬೇರೆ ಯಾರು ಬಂದ್ರೆ ಅವ್ರಿಗೆ ಗೊತ್ತಲ್ಲ, ಬೇರೆ ಯಾರಿಗೂ ಗುದ್ದಲ್ಲ ಸರ್. ಇನ್ನೇನ್ ನಾವೇ ಬಿಡೋದಲ್ಲ, ನಾವೇನೇನ್ ಅಡ್ಜಸ್ಟ್ ಆಗ್ಬಿಟ್ಟಿದೀವಲ್ಲ. 30 ಸೆಕೆಂಡ್ ಇದ್ದಾಗೆಲ್ಲ ಹೋಗಿ ಓಡಿದೀವಿ, ಗಲಾಟಿನೇ ಇಲ್ಲ. ಓಕೆ ನೋಡಿ ಸ್ನೇಹಿತರೆ ಟೈಮರ್ 5 ನಿಮಿಷ 4 ನಿಮಿಷ ಬಿಟ್ಟಿರ್ತಾರೆ. ಕೆಲವೊಂದ್ಸಲ ತಡವಾಗಿ ಬಂದು ಇನ್ನು 30 ಸೆಕೆಂಡ್ ಇದೆ ಅನ್ನೋ ಟೈಮಲ್ಲೂ ಓಡಿದೀವಿ ನಾವು ಅಂತ ಹೇಳ್ತಾ ಇದಾರೆ. ಅಂದ್ರೆ ಕರೆಕ್ಟ್ ಆಗಿ ಕಟ್ಟಿಸ್ಕೊಳತ್ತೆ ಹೋಗಿ, ಅಷ್ಟು ಮೇಂಟೈನ್ ಮಾಡಿದ್ದಾರೆ ಚೆನ್ನಾಗಿ. ಸರ್ ಇದೇ ತರ ಭಾಗವಹಿಸಿ ಇವತ್ತು ರೋಲೆಕ್ಸ್ ಅನ್ನೋದು ನಿಜವಾಗ್ಲೂ ಈ ಹೆಸರು ಇಡೀ ಕರ್ನಾಟಕದಾದ್ಯಂತ ಪ್ರತಿಯೊಬ್ಬ ಗಾಡಿ ರೇಸಿನ ಅಭಿಮಾನಿಗಳಿಗೆ ಅಂದ್ರೆ ಎತ್ತುಗಳನ್ನ ಸಾಕ ರೈತರಿಗೆ ಗೊತ್ತಿರುವಂತ ಮಾಹಿತಿ ಇದು. ಈ ಎತ್ತಿನ ಹೆಸರು ಇದೇ ತರ ಭಾಗವಹಿಸ್ಬೇಕು. ಈಗ ಏನು ನಾವು ಅನೇಕ ಚಾಂಪಿಯನ್ ರಾಸ್ಗಳು ನೋಡ್ತಾ ಇದೀವಿ, ಅದೇ ತರ ನಿಮ್ಮ ಎತ್ತು ಚಾಂಪಿಯನ್ ಆಗಿ ಹೊರಹೊಮ್ಮಲಿ ಅಂತ ನಾವು ಕೂಡ ನಮ್ಮ ಚಾನಲ್ ಮುಖಾಂತರ ಆಶಿಸ್ತೀವಿ ಸರ್. ಮತ್ತೆ ತುಂಬಾ ಜನ ಅಭಿಮಾನಿಗಳು ಈ ಎತ್ತಿನ ವಿಡಿಯೋ ಮಾಡಕ್ಕೆ ಕೇಳಿದ್ರು, ಅವರಿಗೆಲ್ಲ ಏನ್ ಹೇಳಕ್ ಇಷ್ಟಪಡ್ತೀರಾ? ಧನ್ಯವಾದಗಳು ಅಣ್ಣ. ಅವರಿಗೆ ರೋಲೆಕ್ಸ್ ಮೇಲೆ ಇಟ್ಟಿರೋ ಅಭಿಮಾನಕ್ಕೆ ನಾವಾಗ್ಲೂ ಚಿರಋಣಿಯಾಗಿರ್ತೇವೆ. ಯಾವ ಎತ್ತಿ ಮೇಲೆ ಸೋತಿರುತ್ತೆ ಅದ್ರ ಮೇಲೆ ಹೊಡೆದೇ ಹೊಡಿ. ಮತ್ತೆ ಇದು ಗೂಟದ ಮಗ್ಲಿ ಬೇರೆ ಚೇಂಜಿಂಗ್ ಆಪೋಸಿಟ್ ಎತ್ ಮುಂದೆ ಹೋಗಕ್ಕೆ ಬಿಡಲ್ಲ. ಗೂಟದ ಮಗ್ಲಲ್ಲಿ ಸೋಲದೆ ಕಡಿಮೆ. ಅದಕ್ಕೆ ಜನಗಳು ಓವರ್ಟೇಕ್ ರೋಲೆಕ್ಸ್ ಅಂತ ಬಿರುದು ಕೊಟ್ಟಿದ್ರಿ. ಅಂದ್ರೆ ಸ್ನೇಹಿತರ ಇದ್ರ ಹೆಸರು ರೋಲೆಕ್ಸ್, ಜನಗಳು ಕೊಟ್ಟಿರೋ ಬಿರುದು ಓವರ್ಟೇಕ್ ರೋಲೆಕ್ಸ್ ಅಂತ. ಯಾವುದೇ ಒಂದ್ ಎತ್ತಿನ ಮೇಲೆ ಸೋತಿರ್ಲಿ ಈ ಪಿಚ್ ಅಲ್ಲಿ, ನೆಕ್ಸ್ಟ್ ಪಿಚ್ ಅಲ್ಲಿ ಆ ಎತ್ತನ್ನ ಸೋಲಿಸ್ತಾನೆ ಅಂತ ಹೇಳ್ತಿದಾರೆ. ಇದೇ ತರ ಎತ್ತುಗಳೇ ಅಲ್ವಾ ಇವತ್ತು ಎಲ್ಲರೂ ಇಷ್ಟಪಡೋದು. ಇದನ್ನ ಹೊಡೆಯೋದ್ ಬಂದು ಹರ್ಷಿ ಹೇಮಂತನ ತೇಗೂರು. ಹೌದಾ? ಜಾಕಿಗಳು ಡ್ರೈವರ್ ಯಾವಾಗ ಕರೆದ್ರು ಬಂದು ಹೊಡ್ಕೊಡ್ತಾರೆ. ನೋಡಿ ಇದ್ರ ಡ್ರೈವರು ಕೂಡ ತುಂಬಾ ಪ್ರೀತಿನ ಹೊಡ್ಕೊಡ್ತಾರಂತೆ. ಅವ್ರ ಹೆಸರುಗಳನ್ನು ಕೂಡ ಹೇಳ್ತಾ ಇದಾರೆ. ಸರ್ ಇದೇ ತರ ಎಲ್ಲರಲ್ಲೂ ಭಾಗವಹಿಸಿ ಬಹುಮಾನಗಳನ್ನ ಗೆಲ್ತಾ ಇರಿ. ಇದರ ಅಭಿಮಾನಿಗಳೇ ಒಂದು ರಸದೌತಣವನ್ನ ನೀಡ್ತಾ ಇರಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಸ್ನೇಹಿತರೆ ನೋಡಿದ್ರಲ್ಲ, ಇದು ನಿಮ್ಮೆಲ್ಲರ ನೆಚ್ಚಿನ ಕರ್ನಾಟಕ ಹಿಂದೂ ಕೇಸರಿ ಬಿರುದಾಂಕಿತನಾದ ರೋಲೆಕ್ಸ್ ಎತ್ತಿನ ಒಂದು ಸಂದರ್ಶನ ಸ್ನೇಹಿತರೆ. ನೋಡಿ ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಏನಾದ್ರೂ ಅನಿಸಿಕೆ ಅಭಿಪ್ರಾಯ ಹೇಳ್ಬೇಕನ್ಸಿದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ಸ್ನೇಹಿತರೆ ದಯವಿಟ್ಟು ಈ ಭೂಚೇತನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ